ಪರಮ ಪೂಜ್ಯ ಶ್ರೀ ಶ್ರೀಶ ಪ್ರಿಯತೀರ್ಥ ಸ್ವಾಮೀಜಿಯವರಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ ಅವರ ಅಮೂಲ್ಯವಾದ ಆಶೀರ್ವಾದಗಳನ್ನು ಬೇಡಿಕೊಳ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಸಭಾಸದರೇ, ನಾನು ಪುಣಪ್ರಜ್ಞಾ ಕಾಲೇಜಿನಲ್ಲಿಯೇ ಅಧ್ಯಯನ ಮಾಡುವಂತಹ ಅಪೂರ್ವವಾದ ಅವಕಾಶವನ್ನು ಪಡೆದುಕೊಂಡದ್ದಲ್ಲದೆ ಇದೇ ಸಂಸ್ಥೆಯಲ್ಲಿ ಇದೇ ಕ್ಯಾಂಪಸ್ನಲ್ಲಿ 41 ವರ್ಷಗಳ ಕಾಲ ಅಧ್ಯಾಪನ ಕ್ರಿಯೆಯನ್ನು ನಡೆಸುವಂತಹ ಸೌಭಾಗ್ಯವನ್ನು ಪಡೆದುಕೊಂಡವನು. ಅಂದರೆ ಪೂರ್ಣಪ್ರಜ್ಞಾ ಕಾಲೇಜಿಗೆ ನಾನು ಅತ್ಯಂತ ಋಣಿಯಾಗಿದ್ದವನು ಅನ್ನೋದನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಜನೆಯನ್ನ ಮಾಡಿದ್ದಷ್ಟೇ ಅಲ್ಲ, ನನಗೆ ವಿದ್ಯೆಯನ್ನು ಕೊಡುವುದರ ಜೊತೆಗೆ ಜೀವನವನ್ನು ಕೊಡುವುದು ಕೂಡ ಪೂರ್ಣಪ್ರಜ್ಞಾ ಕಾಲೇಜು. 20 ವರ್ಷಕ್ಕೂ ಹೆಚ್ಚು ಕಾಲ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ, ಅಂದ್ರೆ ಸುಮಾರು 10 ವರ್ಷಗಳ ಕಾಲ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ, ಮತ್ತೆ ಈ ಸಂಸ್ಥೆಗಳ ಸಂಸ್ಥಾಪಕರಾದ ಶ್ರೇಷ್ಠರಾಗಿದ್ದ ಪರಮ ಪೂಜ್ಯ ಶ್ರೀ ವಿಭುದೇಶ ತೀರ್ಥ ಶ್ರೀಪಾದನವರ ಆದೇಶದ ಮೇರೆಗೆ, ಅವರ ಆಜ್ಞೆ ಮೇರೆಗೆ ನಾನು ಪೂರ್ಣಪ್ರಜ್ಞಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನ ಪ್ರಾರಂಭದ ನಿರ್ದೇಶಕ ಹಾಗೂ ಪ್ರಾಂಶುಪಾಲರಾಗಿ 11 ವರ್ಷ ಕೆಲಸ ಮಾಡಿದೆ. ಈಗ ಇದೇ ಕ್ಯಾಂಪಸ್ ನಲ್ಲಿ 41 ವರ್ಷಗಳ ಕಾಲ ಒಂದು ನನ್ನ ಅಧ್ಯಾಪನ ಕ್ರಿಯೆಯನ್ನ ನಡೆಸುವ ಅವಕಾಶವನ್ನ ಪರಮ ಪೂಜ್ಯ ಸ್ವಾಮಿಗಳು ತ್ರಯರು ಕೂಡ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ ನನ್ನ ಮುಂದಿನ ಜೀವನಕ್ಕಾಗಿ ಆಶೀರ್ವಾದವನ್ನು ಕೊಡ್ತೇನೆ. ಈಗಾಗಲೇ ಪ್ರಸ್ತಾಪ ಆದ ಹಾಗೆ ನನಗೆ ಕಳೆದ ಮಾರ್ಚ್ ತಿಂಗಳಿನಲ್ಲಿ ಹುಬ್ಬಿನ ಮೇಲೆ ಸ್ವಲ್ಪ ಸುತ್ತಾಯಿತು. ಮೊದಲೊಮ್ಮೆ ಸಣ್ಣ ಪ್ರಮಾಣದಲ್ಲಾಗಿತ್ತು ಮೇಲೆ 1.5 ವರ್ಷ ಹಿಂದೆ, ಆದ್ರೆ 2ನೇ ಸಲ ಆದಾಗ ಹುಬ್ಬಿನ ಮೇಲೆ ಆದದ್ರಿಂದಾಗಿ ನರಗಳಿಗೆ ಇಲ್ಲಿ ಎಲ್ಲ ಕಣ್ಣನ ಹಳೆಯ ಮಗಳು ಹೇಳೋ ಹಾಗೆ ಇಲ್ಲಿ ಹಣೆಗಿಂದ ಮತ್ತು ಕಣ್ಣಿಗೆ ಅದು ತುಂಬಾ ಕನೆಕ್ಷನ್ ಇರುವಂತಹ ನರಗಳು ಅಲ್ಲೇ ಇರೋದ್ರಿಂದ ಸ್ವಲ್ಪ ತುಂಬಾ ಕಷ್ಟ ಆಗ್ತಾ ಇದೆ. 70 ಮೇಲೆ ಆದ ಹೀಗೆ ಅಂತಹ ಸರ್ಪಸೊತ್ತು ಆದ್ರೆ ಅದು ರಿಕವರ್ ಆಗೋದು ತುಂಬಾ ನಿಧಾನ ಅನ್ನೋದು ಕೂಡ ಡಾಕ್ಟರ್ಸ್ ಅಭಿಪ್ರಾಯ. ಆ ಕಾರಣಕ್ಕಾಗಿ ನಾನು ಬಿಡುವನ್ನು ಪಡೆದುಕೊಳ್ಳಲಿಕ್ಕೆ ಬಯಸಿದೆ. ಅದೇ ರೀತಿಯ ವಿನಂತಿಯನ್ನು ಸ್ವಾಮೀಜಿಯವರಿಗೆ ಹೋಗಿ ಮಾಡಿಕೊಂಡೆ. ಹೀಗೆ ನನಗೆ ಈ ಅಧ್ಯಕ್ಷ ಪದವಿಯಿಂದ ನಿರ್ಗಮಿಸಬೇಕಾದಂತ ಅನಿವಾರ್ಯತೆ ಒದಗಿ ಬಂತು. ಆದರೂ ಖಂಡಿತವಾಗಿಯೂ ನನ್ನ ಸರ್ವ ರೀತಿಯ ಸಹಕಾರವನ್ನ ಹೊಸ ಕಮಿಟಿಗೆ ನೀಡ್ತೇನೆ, ಕಮಿಟಿಗೂ ಇದ್ದೇನೆ. ಮತ್ತೆ ನನಗೆ ಅನ್ನವನ್ನು ಕೊಟ್ಟಂತಹ ಸಂಸ್ಥೆ, ವಿದ್ಯೆಯನ್ನು ಕೊಟ್ಟಂತಹ ಪೂರ್ಣಪ್ರಜ್ಞಾ ಕಾಲೇಜಿಗೆ ಸದಾ ಕಾಲ ಋಣಿಯಾಗಿರ್ತೇನೆ. ನನ್ನ ಯಾವ ಸಹಕಾರ ಬೇಕಿದ್ರೂ ಕೂಡ ಯಾವ ಸಂದರ್ಭದಲ್ಲೂ ಕೇಳಿ, ನನ್ನದೇ ನನ್ನೇ ಕ್ಲಾಸಲ್ಲಿ ಓದಿದವರು, ಅಂದ್ರೆ ನಾವಿಬ್ರು ಕ್ಲಾಸ್ಮೇಟ್ಸ್ ಆಕ್ಚುಲಿ, ಅವರಿಗೆ ಎಲ್ಲ ಅಧಿಕಾರ ಇದೆ. ಆ ರೀತಿಯಲ್ಲಿ ಸಹಕಾರವನ್ನು ಖಂಡಿತ ಕೊಡ್ತೇನೆ. ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಸಾಧಿಸಬೇಕಾದ್ದು ತುಂಬಾ ಇತ್ತು. ಈ 3 ವರ್ಷಗಳ ನನ್ನ ಟರ್ಮ್ ನಲ್ಲಿ ಸಾಧಿಸಿದ ಎಷ್ಟು ಗೊತ್ತಿಲ್ಲ. ನಿಜವಾಗಿ ನಾನು ಸಾಧನೆ ಮಾಡಿದ್ರೆ ಅದು ನಮ್ಮ ಇಡೀ ಕಮಿಟಿಗೆ ಸಲ್ತದೆ. ಆದ್ರೆ ದೋಷ ಏನಾದ್ರು ಆಗಿದ್ರೆ, ಸಾಧನೆಯಲ್ಲಿ ಕೊರತೆ ಆಗಿದ್ರೆ ಖಂಡಿತವಾಗಿ ಅದು ನನ್ನ ಕೊರತೆ. ಡೈನಮಿಕ್ ಸೆಕ್ರೆಟರಿ ನಾನು ಹೇಳಲೇಬೇಕು, ತೇಜಸ್ವಿ ಅವರ ಮುಂದಾಳತ್ವದಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳು ನಡೆದದ್ದು. ಅದರಲ್ಲಿ ಅಧ್ಯಕ್ಷನ ಪಾತ್ರ ತುಂಬಾ ಕಡಿಮೆ ಇತ್ತು, ನನ್ನ ಕಾಂಟ್ರಿಬ್ಯೂಷನ್ ತುಂಬಾ ಕಡಿಮೆ ಇತ್ತು ಅನ್ನೋದನ್ನ ಖಂಡಿತವಾಗಿ ನಾನು ಹೇಳ್ತೇನೆ. ಆದ್ರೆ ಏನೇ ದೋಷ ಇದ್ರು, ಅಂದ್ರೆ ಯಾವುದನ್ನ ಮಾಡ್ಲಿಕ್ಕೆ ಸಾಧ್ಯ, ನಿಜವಾಗಿ ನಾವು ಹಳೆ ವಿದ್ಯಾರ್ಥಿಗಳಿಗೆ ಹೆಚ್ಚನ್ನು ಕೊಡ್ಲಿಕ್ಕೆ ಆಗಲಿಲ್ಲ. 3 ರೀತಿಯ ಕೊಡುಗೆ ಹಳೆ ವಿದ್ಯಾಸಂಘ ಆಗಲೇಬೇಕು. ಮೊದಲನೇದು, ಪ್ರಸ್ತುತ ವಿದ್ಯಾರ್ಥಿಗೆ ನಾವು ಸಾಧ್ಯವಿದ್ದಷ್ಟು ಗರಿಷ್ಠ ಪ್ರಮಾಣದಲ್ಲಿ ಕೊಡುಗೆಯನ್ನು ಕೊಡಬೇಕು. ಅದು ಪ್ರಧಾನವಾದ ಉದ್ದೇಶ ಹಳೆ ವಿದ್ಯಾಸಂಘದ್ದು. ಆ ದೃಷ್ಟಿಯಲ್ಲಿ ನಾವು ಬಹುಶಃ ಯಶಸ್ವಿಯಾಗಿದ್ದೇವೆ ತುಸು ಮಟ್ಟಿಗಾದರೂ. ಆದ್ರೆ ಹಳೆ ಕಾಲೇಜಿಗೆ ಗರಿಷ್ಠ ಪ್ರಮಾಣದ ದೇಣಿಗೆಯನ್ನ ಅಥವಾ ಭೌತಿಕ ಪರಿಕರಗಳನ್ನ ಅದು ಅಭಿವೃದ್ಧಿಯ ಕುರಿತಾಗಿ ನಾವು ಕೊಡ್ಲಿಕ್ಕೆ ಅಷ್ಟೊಂದು ಸಾಧ್ಯ ಆಗಲಿಲ್ಲ. ಕೆಲವು ಪ್ರೋಗ್ರಾಮ್ಗಳನ್ನ ಸ್ಪಾನ್ಸರ್ ಮಾಡ್ಲಿಕ್ಕೆ ಆಯ್ತು ಅಷ್ಟೇ ಬಿಟ್ರೆ ವಿಶೇಷವಾದ ಕೊಡುಗೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಖಂಡಿತವಾಗಿ ನಮ್ಮ ಕೊರತೆ. ಪರಮ ಪೂಜ್ಯ ಶ್ರೀಪಾದಂಗಳವರು ಇಂಡಿಯನ್ ನಾಲೆಜ್ ಟ್ರೆಡಿಷನ್ ಐಕ್ಯತೆ ಅಂತ UGC ಹೇಳ್ತದೆ. ಇಂಡಿಯನ್ ನಾಲೆಜ್ ಟ್ರೆಡಿಷನ್ ಅಂತ ಭಾರತೀಯ ಜ್ಞಾನದ ಉಪಯೋಗ ಇಂದಿನ ವಿದ್ಯಾರ್ಥಿಯಾಗಿ ಅವರ ಸಾಂಸ್ಕೃತಿಕವಾದಂತಹ ಹಿನ್ನೆಲೆ ಒಳ್ಳೆಯದಾಗಬೇಕು ಅನ್ನೋದು ಪೂಜ್ಯ ಶ್ರೀಗಳವರ ದೊಡ್ಡ ಕನಸು. ಆ ದಿಶೆಯಲ್ಲಿ ತುಂಬಾ ಕೆಲಸವನ್ನ ಪರಮ ಪೂಜ್ಯ ಶ್ರೀ ಶ್ರೀಪಾದಂಗಳು ಮಾಡ್ತಾ ಇದ್ದಾರೆ. ನಮ್ಮ ಕಾಲೇಜಿನಲ್ಲಿ ಸಹ ಅದು ಮಾಡ್ಲಿಕ್ಕೆ ಸಾಧ್ಯ. ಬಿಕಾಸ್ majority of our theories, maybe management theories,
or economic theories, even scientific theories are from Indian origin. For example, John Maslow's need hierarchy theory that you are teaching in the class, not only in degree, even in PG. John Maslow's need hierarchy theory of motivation is from Upanishad. I read in one of the papers, it is from Taittiriya Upanishad. Not only that, many of the management theories, economic theories, may be law of demand, law of diminishing margin returns, whatever you call, they are from Chanakya's Arthashastra. And that is the case with science also. Majority of the scientific theories are from Indian origin. Therefore, those things are to be incorporated in our syllabi, and there is scope for that because we are becoming autonomous fully within a year, probably next year, and we are becoming fully autonomous. We have scope to incorporate certain things in our syllabi so that our students will be aware of our rich Indian traditional knowledge, which is called as IKT, Indian Knowledge Tradition by UGC. And that also can be taken as a challenge, and our sports and association can certainly contribute in this matter. Even probably 10% we can have as the new input in the syllabus. If I know correctly, for DMD University that's 10%. I don't know what about the autonomous college. Whatever it is, 10%, 20%. Then we have more scope rather. Because certain things can certainly be incorporated in our syllabi so that our students can understand the rich cultural, and not only cultural, even the knowledge bank addition of our traditional knowledge. Let us all do that. ಆ ದಿಶೆಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಕಾಲೇಜಿಗೆ ದೇಣಿಗೆ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಸಾಧ್ಯ ಉಂಟು. ನಾನು ಖಂಡಿತವಾಗಿ ನನ್ನನ್ನು ಸಾಧ್ಯ ಗರಿಷ್ಠ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ತೇನೆ. ತಾತ್ಕಾಲಿಕವಾಗಿ 2 ವರ್ಷಗಳವರೆಗೆ ಈ ಒಂದು ಸಫರಿಂಗ್ ಇರ್ಬೋದು ಅಂತ ವೈದ್ಯರೇ ಆಗಿರುವಂತಹ ನನ್ನ ಅಳಿಯ ಹೇಳಿದ್ರಿಂದಾಗಿ ನಾನು ಪರಮ ಪೂಜ್ಯ ಸ್ವಾಮಿಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ಬೇಕಾಗಂತು. ನನ್ನನ್ನು ಸಾಧ್ಯತೆ ತೊಡಗಿಸ್ಕೊಳ್ತೇನೆ ಅಂತ ಹೇಳ್ತೇನೆ. ಇನ್ನೊಂದೇ ಒಂದು ಮಾತು, ನನಗೆ ಸಹಕಾರ ಕೊಟ್ಟಂತಹ ನನ್ನ ಇಡೀ ಟೀಮಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇಲ್ಲಿ ಹಳೆ ವಿದ್ಯಾಸಂಘದ ಅಧ್ಯಕ್ಷನಾಗಿ 3 ವರ್ಷಗಳ ಅವಧಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರಮ ಪೂಜ್ಯ ಶ್ರೀಗಳವರಿಗೆ ಹಾಗೂ ಈ ಸಂಸ್ಥೆಗಾಗಿಯೇ ಹಗಲು ದುಡಿತಾ ಇರುವಂತಹ ಡಾಕ್ಟರ್ GS ಚಂದ್ರಶೇಖರ್ ಅವರಿಗೆ ನನ್ನ ಹೃತ್ಪೂರ್ವಕ